ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪಿಖಿಲೈः ಸುವಕ್ಯೈः अस्योद्भवादिदमशेषविशेषतोऽपि वन्द्यं सदा प्रियतमं सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुन् मम। श्रीगुरुभ्यो तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। ಅರ್ಜುನ ಕೇಳಿದ 8 ಪ್ರಶ್ನೆಗಳು. ಬ್ರಹ್ಮ ಅಂದರೆ ಏನು ಅಂತ ಗೊತ್ತಾಯಿತು, ಅಧ್ಯಾತ್ಮ ಅಂದರೆ ಏನು ಅಂತ ಗೊತ್ತಾಯಿತು, ಕರ್ಮ ಅಂದರೆ ಏನು ಅಂತ ಗೊತ್ತಾಯಿತು, ಅಧಿಭೂತದ ಸ್ವರೂಪಗಳೇನು, ಅಧಿದೈವದ ಸ್ವರೂಪಗಳೇನು, ಈ ದೇಹದಲ್ಲಿ ಅಧಿಯಜ್ಞ ಅಂದರೆ ಯಾರು, ಭಗವಂತನು ಅಧಿಯಜ್ಞನು ಹೇಗೆ, ಅದೇ ರೀತಿ ಅಂತ್ಯಕಾಲದಲ್ಲಿ ಭಗವಂತನನ್ನು ಏಕೆ ಮತ್ತು ಹೇಗೆ ಸ್ಮರಿಸಬೇಕು, ಅಂತ್ಯಕಾಲದಲ್ಲಿ ಪರಮಾತ್ಮನನ್ನು ಯಾಕೆ ಸ್ಮರಣೆ ಮಾಡಬೇಕು, ಹೇಗೆ ಸ್ಮರಣೆ ಮಾಡಬೇಕು. ಈಗ ಆ ಒಂದು ಕೊನೆಯ ಒಂದು ಪ್ರಶ್ನೆಗೆ ನಿಂತಿದ್ದೇವೆ ನಾವು. ಅಂತ್ಯಕಾಲದಲ್ಲಿ ಪರಮಾತ್ಮನನ್ನು ಏಕೆ ಸ್ಮರಣೆ ಮಾಡಬೇಕು, ಹೇಗೆ ಮಾಡಬೇಕು. ಏಕೆ ಅಂತ ಗೊತ್ತಾದಾಗ ಅದರ ಫಲ ಗೊತ್ತಾಗತ್ತೆ. ಫಲ ಗೊತ್ತಾದಾಗ ಅಂತಹ ಫಲಕ್ಕೋಸ್ಕರವಾಗಾದರೂ ಸ್ಮರಣೆ ಮಾಡಬೇಕು, ಹಾಗಾದರೆ ಹೇಗೆ ಮಾಡಬೇಕು ಅನ್ನುವಂತಹ ಮನಸ್ಸು ಬರ್ತದೆ ಅಂತ. ಅದರಿಂದ ಈ ಕೊನೆಯ ಒಂದು ಪ್ರಶ್ನೆಗೆ ನಾವು ನಿಂತಿದ್ದೇವೆ. 8ನೇ ಅಧ್ಯಾಯದ 5ನೇ ಶ್ಲೋಕ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ನೋಡಿ, ಯಾರು ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಈ ಒಂದು ದೇಹವನ್ನು ಬಿಡ್ತಾರೋ ಅವರು ನಿರ್ದುಃಖವಾದ, ಅತಿಶಯವಾದ, ನಿರತಿಶಯ, ಆ ಅತಿಶಯ ಹೌದು, ನಿರತಿಶಯ, ಆ ಒಂದು ಅತಿಶಯಕ್ಕೆ ಪಾರವೇ ಇಲ್ಲ. ಯಾವುದಕ್ಕೆ, ಯಾವುದರ ಅತಿಶಯ? ಆನಂದದ ಅನುಭವದ ಅತಿಶಯ. ಅದು ಮುಖ್ಯ. ಶ್ರೀಮಂತಿಕೆ ಇದ್ರೆ, ಹೌದು, ಬಹಳ ಶ್ರೀಮಂತಿಕೆ ಇದೆಯಪ್ಪ, 5 ಬಟ್ಟು ಕೂಡ, 5 ಬೆರಳುಗಳು ಕೂಡ ತುಪ್ಪದಲ್ಲಿಯೇ ಇರ್ತದೆ ಯಾವಾಗಲೂ. ಯಾವ ಮನೆಯಲ್ಲಿ ಯಾವಾಗಲೂ ಸಕ್ಕರೆ ಇದ್ದೇ ಇರ್ತದೆ, ಮನೆ ತುಂಬ ಸಿಹಿ ಪದಾರ್ಥಗಳು. ಆದರೆ ಹಣೆ ಬರಕ್ಕೆ ಆ ಯಜಮಾನಿಗೆ ತಿನ್ಲಿಕ್ಕಾಗೋದಿಲ್ಲ, ಶುಗರ್ ಕಾಯಿಲೆ, ಶುಗರ್ ಇರ್ತದೆ. ಏನು ಉಪಯೋಗ? ಹಾಗಲ್ಲ. ನಿರತಿಶಯವಾದ ಆನಂದ ಪರಮಾತ್ಮನಲ್ಲಿ ಹೇಗಿದೆನೋ ಅಂಥದ್ದೇ ಆನಂದ ಆಯಾಯ ಮುಕ್ತ ಜೀವರ ಅವರವರ ಯೋಗ್ಯತೆಯ ಸಂಪೂರ್ಣವಾದ ಆನಂದದ ಅನುಭವ ಇವರು ಪಡಿತಾರೆ. ಸಯಾತಿ ಯಃ ಪ್ರಯಾತಿ ಸಮದ್ಭಾವಂ, ನಿರತಿಶಯವಾದ ಆನಂದ ಅನುಭವ ರೂಪವಾದ ಆ ಒಂದು ಸ್ಥಿತಿಯನ್ನ ಅವರು ಪಡಿತಾರೆ. ಇದರಲ್ಲಿ ಲವಲೇಶವೂ ಕೂಡ ಸಂಶಯ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅಂತಕಾಲೇ, ಮರಣಕಾಲದಲ್ಲಿ ಮಾಮೇವ, ನನ್ನನ್ನೇ,
ಮಾಮೇವ ನನ್ನನ್ನೇ, ಸ್ಮರನ್ ಸ್ಮರಿಸುತ್ತಾ, ಸ್ಮರನ್ ಸ್ಮರಿಸುತ್ತಾ, ಕಲೇವರಂ ದೇಹವನ್ನು, ಕಲೇವರಂ ದೇಹವನ್ನು, ಮುಕ್ತ್ವಾ ತ್ಯಜಿಸಿ, ಮುಕ್ತ್ವಾ ತ್ಯಜಿಸಿ, ಯಹ ಯಾರು, ಚ ಚ ಮತ್ತು ಅಂತ ಬರ್ಕೊಳ್ಳಿ, ಚ ಮತ್ತು, ಯಹ ಯಾರು, ಯಹ ಯಾರು, ಪ್ರಯಾತಿ ಪಯಣಿಸುವನೋ, ಪ್ರಯಾತಿ ಪಯಣಿಸುವನೋ, ಸಹ ಅವನು, ಸಹ ಅವನು, ಮದ್ಭಾವಂ ಮದ್ಭಾವಂ, ಇದಕ್ಕೆ ಸ್ವಲ್ಪ ದೊಡ್ಡ ಅರ್ಥ ಇದೆ, ಬರ್ಕೊಳ್ಳಿ ನಿಧಾನವಾಗಿ. ನನ್ನಲ್ಲಿರುವ, ನನ್ನಲ್ಲಿರುವ ನಿರ್ದುಃಖ ನಿರತಿಶಯ, ನಿರ್ದುಃಖ ನಿರತಿಶಯ ಆನಂದ ಅನುಭವ ರೂಪವಾದ, ನಿರ್ದುಃಖ ನಿರತಿಶಯಾನಂದ ಅನುಭವ ರೂಪವಾದ ಸ್ಥಿತಿಯನ್ನು, ಮದ್ಭಾವ ಅನ್ನೋದಕ್ಕೆ ಇಷ್ಟರ್ಥ, ನನ್ನಲ್ಲಿರುವ ನಿರ್ದುಃಖ ನಿರತಿಶಯಾನಂದಾನುಭವ ರೂಪವಾದ ಸ್ಥಿತಿಯನ್ನು ಪಡೆಯುವನು, ನಿಮಿಷ, ಯಾತಿ ಪಡೆಯುವನು, ಯಾತಿ ಹೊಂದುವನು, ಪಡೆಯುವನು. ಅತ್ರ ಈ ವಿಷಯದಲ್ಲಿ, ಅತ್ರ ಈ ವಿಷಯದಲ್ಲಿ ನ ಸಂಶಯ ಸಂದೇಹವಿಲ್ಲ, ನ ಸಂಶಯ ಸಂದೇಹವಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಒಂದ್ ಪ್ರಶ್ನೆ. ಕಲೈವರಂ ಅಂದ್ರೆ ಏನು? ಈ ಪದ್ಯದಲ್ಲಿ ಬರುತ್ತೆ, ನೆಕ್ಸ್ಟ್ ಪದ್ಯದಲ್ಲೂ ಬರುತ್ತೆ. ಕಲೈವರಂ ಅಂದ್ರೆ ಏನು? ಸ್ವಲ್ಪ ದೇಹ, ದೇಹ, ದೇಹ. ಕಲೇವರಂ ಅಂದ್ರೆ ದೇಹ, ಶರೀರ ಅಂತ ಅರ್ಥ. ಧನ್ಯವಾದ. ಇನ್ನೊಂದು ಕಾಮೆಂಟು, ಕೊನೆಗಾಲದಲ್ಲಿ ಕೃಷ್ಣ ಹೇಳ್ಬಿಟ್ಟ, ನನ್ ನೆನ್ಸ್ಕೊಳ್ರಿ ಅಂತ. ಸುಲಭ. ಆದ್ರೆ ಅಹಂಕಾರ ಮಮಕಾರ ಹೋಗೋದು ಬಹಳ ಕಷ್ಟ. ಅಹಂಕಾರನ ಬಿಡ್ಬೋದು, ಆದ್ರೆ ಮಮಕಾರ ಬಿಡೋದು ಬಹಳ ಕಷ್ಟ. ನಾವು ನಮ್ಮ ಮಕ್ಕಳು, ನಮ್ಮ ಮರಿಗಳು ಅದನ್ನ ಹಿಡ್ಕೊಂಡು ಕೂತಿರ್ತೀವಿ ಸಾಯೋ ತನಕ. ಸೊ இப்போ என்ன பண்றது? ಉತ್ತರ ಇಲ್ಲ ಅದಕ್ಕೇನು. ಅದು ಅದೇ ಜ್ಞಾನಿಗಳು ಮಾತ್ರ ಆ ರೀತಿ ಒಂದು ಸ್ಮರಣೆಯಿಂದಾಗಿ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಅದರಲ್ಲೂ ಒಂದೇ ಜನ್ಮದಲ್ಲಿ ಆಗಬೇಕು ಅಂತೇನಿಲ್ಲ, ಅನೇಕ ಜನ್ಮಗಳಲ್ಲಿ ನಮಗೆ ಈ ರೀತಿ ದುಃಖದ ಅನುಭವಗಳು ಆಗಿ
ಇಂತಹ ದುಃಖದ ಅನುಭವಗಳ ಸಂಸ್ಕಾರ ನಮಗೆ ಮುಂದಿನ ಉತ್ತರೋತ್ತರ ಜನ್ಮದಲ್ಲಿ ಬಂದಾಗ ಆವಾಗ ದೃಢವಾದ ಸಂಸ್ಕಾರ ಉಳಿಯುತ್ತೆ. ಯಾರೂ ಕೂಡ ನಮ್ಮವರಲ್ಲ. ಅದಕ್ಕೂ ಕೃಷ್ಣನ ಅನುಗ್ರಹ ಬೇಕಲ್ಲ. ಹೌದೌದೌದೌದು, ಅವಶ್ಯವಾಗಿ ಬೇಕು. ಎರಡು ಎಕ್ಸಾಂಪಲ್, ಜಡಭರತ ಮತ್ತೆ ಅಜಮಿಳ. ಹೌದು ಹೌದು ಹೌದು. ಜಡಭರತನ ಬಗ್ಗೆ ಅದೇ ಮುಂದಿನ ಶ್ಲೋಕದಲ್ಲಿ ಅದೇ ಬರುತ್ತೆ, ಅವನ ಒಂದು ಪ್ರಸಂಗವೇ ಬರುತ್ತೆ. ಅವನ ಉದ್ದೇಶವಾಗಿ ಹೇಳೋದಿಲ್ಲ, ಅವನು ಮತ್ತೆ ಹೇಗೆ ಜಿಂಕೆ ಆದ ಹಾಗೆ ಅದರ ಬಗ್ಗೆನೇ ಶ್ಲೋಕ ಬರುತ್ತೆ ಮುಂದೆ. ಧನ್ಯವಾದ. ಆಯ್ತಪ್ಪ. ಅಕಸ್ಮಾತ್ ಆಗಿ ನಾವು ಬೇರೆಯವರ ಸ್ಮರಣೆಯನ್ನ ಅಥವಾ ಪರಮಾತ್ಮನ ಸ್ಮರಣೆಯನ್ನ ಮಾಡಲಿಲ್ಲ, ಬೇರೆಯವರ ಸ್ಮರಣೆಯನ್ನೇ ಮಾಡಿದ್ವಿ. ಅವರು ಮನುಷ್ಯರಾಗಿರಬಹುದು, ಒಂದು ಪ್ರಾಣಿಯಾಗಿರಬಹುದು. ನಾವು ಕೊನೆಯಲ್ಲಿ ಅದೇ ಆಗಿ ಹುಡ್ತೇವೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅದನ್ನು ಆ ಒಂದು ವಸ್ತುವನ್ನೇ ಹೊಂದುತ್ತೇವೆ. ನೋಡಿ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ನೋಡಿ, ಯಾವ ವ್ಯಕ್ತಿ, ಹೇ ಕೌಂತೆಯ ಅರ್ಜುನನೇ, ಒಂದು ವೇಳೆ ನನ್ನ ಅಥವಾ ಅಂತ ಹೇಳ್ತಾ ಇದ್ದೇನೆ, ವಾಪಿ ನನ್ನ ಸ್ಮರಣೆಯನ್ನ ಹೊರತುಪಡಿಸಿ ಬೇರೆಯವರ ಸ್ಮರಣೆಯಲ್ಲಿ ಏನೇ ಸದಾಕಾಲ ಮನಸ್ಸನ್ನಿಟ್ಟು ಅಂತಹ ಸಂಸ್ಕಾರವುಳ್ಳವನು, ಮನಸ್ಸನ್ನಿಟ್ಟು ಪ್ರಾಣವನ್ನ ಬಿಟ್ಟವನು, ಅಂದ್ರೆ ಯಾವ ಯಾವ ಪದಾರ್ಥಗಳನ್ನ ಸ್ಮರಿಸುತ್ತಾ ಅವನು ದೇಹವನ್ನ ಬಿಟ್ಟಿರ್ತಾನೋ ಆ ಒಂದು ವಸ್ತುವನ್ನೇ ಹೊಂದುತ್ತಾನೆ. ಜಡಭರತನದ್ದು ಜ್ವಲಂತ ದೃಷ್ಟಾಂತ ಎಲ್ಲರೂ ಕೇಳಿದ್ದೀವಿ. ಮಹಾಭಕ್ತ, ಮಹಾವಿರಕ್ತ ಶಿಖಾಮಣಿ, ಯಾರು ಏನೇ ಅಂತಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಜಡಭರತ. ಅವನು ಹೇಗಿದ್ದ ಅಂದ್ರೆ ಜಡ ಥರ ಇದ್ದ. ಯಾರೇ ಏನೇ ಬೈದು ಕೂಡ ಜಡ ವಸ್ತುವಿಗೆ ಏನಾಗತ್ತೆ ಹೇಳಿ? ಮಣ್ಣಿಗೆ ಕಲ್ಲಿಗೆ ಬೈದ್ರೆ ಏನಾಗುತ್ತೆ? ಯಾವ ರಿಯಾಕ್ಟ್ ಮಾಡೋದಿಲ್ಲ. ಅದಕ್ಕೆ ಜಡಭರತ ಅಂತ ಬಂದಿದ್ದೆ ಅದಕ್ಕೆ. ನೀನು ಜಡ ಆಗಿ ಇದ್ದೀಯ, ಅವನಿಗೆ ಗೊತ್ತು. ಮಹಾ ಅಪರೋಕ್ಷ ಜ್ಞಾನಿ. ಏನಂತ? ನಾನು ನನ್ನ ತಪ್ಪಾಗ್ಲಿ ಸರಿಯಾಗಿ ನನ್ನಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ, ನನ್ನಿಂದ ಆಗುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಪರಮಾತ್ಮನ ಅಧೀನ ಎನ್ನುವಂತಹ ಸ್ಪಷ್ಟವಾದ ಜ್ಞಾನ ಇತ್ತು ಅವರಿಗೆ, ಜಡಭರತರಿಗೆ. ಆದ್ದರಿಂದ ಯಾರು ತಪ್ಪೇ ಮಾಡಲಿ ಸರಿನೇ ಮಾಡಲಿ, ಸರಿ ಮಾಡಿದಾಗ ಯಾರಾದರೂ ಹೊಗಳಿದ್ರೆ ಹಿಗ್ತಾ ಇರಲಿಲ್ಲ, ತಪ್ಪಾದಾಗ ಬೈದ್ರೆ ಕುಗ್ತಾ ಇರಲಿಲ್ಲ. ಎಲ್ಲ ಪರಮಾತ್ಮನ ಇಚ್ಛೆ ಅಂತ ಬಿಡ್ತಾ ಇದ್ರು. ಆದರೆ ಕೊನೆ ಕಾಲದಲ್ಲಿ ಜಿಂಕೆಯನ್ನು ಸಾಕಿದ್ರು, ಅದನ್ನು ಸ್ಮರಣೆ ಮಾಡ್ತಾ ಮಾಡಿದ್ರು, ಸತ್ರು ಜಿಂಕೆಯಾಗೆ ಹುಟ್ಟಿದ್ರು. ಹಾಗೆ ಅದನ್ನೇ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ಯಾರು ಯಾವ ಒಂದು ಪದಾರ್ಥಗಳನ್ನು ಸದಾಕಾಲ ಮನಸ್ಸಲ್ಲಿ ಇಟ್ಟುಕೊಂಡು ಅದರ ಸಂಸ್ಕಾರವುಳ್ಳವನಾಗಿ ಸದಾಕಾಲ ಆ ಪದಾರ್ಥಗಳನ್ನೇ ಸ್ಮರಿಸುತ್ತಾ ಯಾರು ದೇಹವನ್ನು ಬಿಡ್ತಾರೋ
ಅವರು ಅಂತಹ ವಸ್ತುವನ್ನೇ ಅಂತಹ ಶರೀರವನ್ನೇ ಅರ್ಥಾತ್ ಅದಕ್ಕೆ ಸಂಬಂಧಪಟ್ಟಂತಹ ಪರಿಸರದಲ್ಲಿಯೇನೆ ಮತ್ತೆ ಅವರು ಇನ್ನೊಮ್ಮೆ ಹುಟ್ಟುತ್ತಾರೆ, ವಸ್ತುವನ್ನು ಹೊಂದುತ್ತಾರೆ. ಹೊಂದೋದು ಅಂದ್ರೆ ಯಾವಾಗ? ಹುಟ್ಟಿದ್ರೆ ಮಾತ್ರ ಹೊಂದೋದು. ನಮಗೆ ಇನ್ನೊಂದು ನೋಡಿ, ಭಗವಂತನ ಸ್ಮರಣೆ ಕೊನೆಯ ಕಾಲದಲ್ಲಿ ಹೇಗೆ ಅಂತಂದರೆ, ಎಂಥದ್ದೇ ಅಪರೋಕ್ಷ ಜ್ಞಾನಿ ಆಗಿರಲಿ ಅವನು, ಅದೇ ಹೇಳ್ತಾ ಇದ್ದೇನೆ, ಜ್ಞಾನಿ ಅಂತಂದರೆ ಅಪರೋಕ್ಷ ಜ್ಞಾನಿ ಅಂತಲೇ ಅರ್ಥ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನಿ ಅಂತಂದರೆ ಅಪರೋಕ್ಷ ಜ್ಞಾನಿ. ಆ ಅಪರೋಕ್ಷ ಜ್ಞಾನಿ ಅನೇಕ ಜನ್ಮಗಳ ನಂತರವೇನೇ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಯಾಕೆ ಅದು ಅಂತಂದರೆ, ಅಲ್ಲ, ಜ್ಞಾನ ಎಂಬುವಂಥದ್ದು ದೀಪ ಇದ್ದ ಹಾಗೆ, ಅಜ್ಞಾನ ಅಂಧಕಾರ. ದೀಪ ಬಂದರೆ ಅಂಧಕಾರ ಹೋಗಿಬಿಡಬೇಕು. ಈ ಒಂದು ಯಾವುದು ಬಂಧನ ಎನ್ನುವ ಒಂದು ಅಂಧಕಾರ ಇದ್ದ ಹಾಗೆ ಸಂಸಾರ ಬಂಧನದಿಂದ ಮುಕ್ತರಾಗಿ ಬಿಡಬೇಕು. ಜ್ಞಾನ ಬಂದ ಮೇಲೂ ಯಾಕೆ ಆ ಒಂದು ಬಂಧನ ಇರ್ತದೆ ಅಂತ ಹೇಳಿದರೆ, ಪ್ರಾರಬ್ಧ ಕರ್ಮಗಳು ಇನ್ನು ಮುಗಿದಿರಲ್ಲ, ಜ್ಞಾನಿಗಳಿಗೂ ಹೌದು. ಆದ್ದರಿಂದ ಅಪರೋಕ್ಷ ಜ್ಞಾನವನ್ನು ಅವರು ಪಡೆದ ಮೇಲೆ ಪರಮಾತ್ಮನ ಒಂದು ಅನುಗ್ರಹದಿಂದ ಅವರು ಫಲಭೋಗದಿಂದಾಗಿ ಪ್ರಾರಬ್ಧ ಕರ್ಮವನ್ನು ಕೊನೆಗಾಣಿಸಬೇಕು. ಸಂಪೂರ್ಣವಾಗಿ ಪ್ರಾರಬ್ಧ ಕರ್ಮಗಳನ್ನು ಕೊನೆಗೊಂಡ ಮೇಲೇನೇ ಅಂತ್ಯಕಾಲಕ್ಕೆ ಪರಮಾತ್ಮನ ಸ್ಮರಣೆ ಎಂಬುವಂಥದ್ದು ಬರ್ತದೆ. ಅದರಿಂದಾಗಿ ನೇರವಾಗಿ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮಗಳು ಕೊನೆಗೊಂಡಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಬರೀ ನಾವೆಲ್ಲ ಹೇಳ್ಬಿಡ್ತೇವೆ, ಅಜಾಮಿಳ ಹಾಗೆ ಮೋಕ್ಷಕ್ಕೆ ಹೋದ. ಹೌದು, ಅವನು ಹಿಂದಿನ ಜನ್ಮದ ಅನೇಕ ವರ್ಷ ತಪಸ್ಸನ್ನು ಮಾಡಿದ್ದ, ಅದರಿಂದಾಗಿ ಪ್ರಾರಬ್ಧ ಕರ್ಮ ಮುಗಿದಿತ್ತು. ಇದೇ ಒಂದು ದೇಹ ಕೊನೆಯ ದೇಹ ಆಗಿತ್ತು, ಚರ್ಮ ದೇಹ ಆಗಿತ್ತು ಅವನದ್ದು. ಅವನು ತನ್ನ ಮಗನ ಹೆಸರೇ ಹೇಳಿರ್ಬೋದು, ಆದರೆ ನಾರಾಯಣ ಅನ್ನುವಂಥದ್ದು ಪರಮಾತ್ಮನ ಹೆಸರಲ್ವಾ. ಬರೀ ಅಂತಹ ಪಾಪಿಷ್ಠ ಶಾಪಗ್ರಸ್ತನಾಗಿ ಇಂತಹ ಪಾಪಕೃತ್ಯಗಳನ್ನೆಲ್ಲ ಮಾಡಿದ್ದ ಅವನು. ಅಂತಹ ಪಾಪಿಷ್ಠನಿಗೂ ಮೋಕ್ಷ ಕೊಟ್ಟೇ ಇಲ್ಲಪ್ಪ. ನಾವೇನು ಮಾಡಿದೀವೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾವಂತ ಕೆಲಸ ಏನು ಮಾಡಿದ್ದೇವೆ ಹೇಳು? ತನ್ನ ಪತ್ನಿಯನ್ನು ಬಿಟ್ಟು ಮನೆ ಮನೆ ತಿರುಗ್ತಾ ಇದ್ದ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಬೆಳೆಸಲಿಲ್ಲ ತಂದೆಯಾಗಿ. ತಾನು ಬ್ರಾಹ್ಮಣ ಅನ್ನುವಂಥ ಗೊತ್ತಿದ್ರು ಕೂಡ ಮದ್ಯಪಾನ, ಮದಿರಪಾನ, ಮಾಂಸಭಕ್ಷಣ ಎಲ್ಲವನ್ನೂ ಮಾಡ್ತಾ ಇದ್ದ. ಆದ್ದರಿಂದ ಅವನಿಗೆ ಅಂಥದ್ದು ಏನು ಸ್ಪೆಷಲ್ಲು? VIP ಅವನು. ಹೌದಪ್ಪ, VIP. ಹಿಂದಿನ ಜನ್ಮ ಅನೇಕ ಜನ್ಮಗಳಲ್ಲಿ ಅವನು ಪುಣ್ಯದ ರಾಶಿಯನ್ನು ಮಾಡಿದ್ದ. ಯಾವುದೋ ಒಂದು ಶಾಪದಿಂದಾಗಿ ಇಂತಹ ಶಾಪಿತಸ್ಥನಾಗಿ ಶಾಪಗ್ರಸ್ತನಾಗಿ ಇಲ್ಲಿ ಬಂದು ಇಂತಹ ಕೆಲಸಗಳನ್ನು ಮಾಡಿದ್ದ. ಇರಬಹುದೇನೋ ಅವನ ಪುಣ್ಯದ ರಾಶಿ ಬಹಳ ಆಗಿರಬಹುದು. ಅದನ್ನ ಕಡಿಮೆ ಮಾಡಲಿಕ್ಕೆ, ಅವನ ಯೋಗ್ಯತೆಯ ಸಮಾನವಾಗಿ ಮಾಡಲಿಕ್ಕೆ, ಆ ಪುಣ್ಯದ ರಾಶಿನ ಕಡಿಮೆ ಮಾಡಲಿಕ್ಕೆ ಈ ಒಂದು ಜನ್ಮ ತಾಳಿರಬಹುದು. ಅದರಿಂದಾಗಿ ಅವನ ದೇಹ ಅದು ಚರಮ ದೇಹ ಆಗಿತ್ತು, ಅದರಿಂದ ಅವನಿಗೆ ಮೋಕ್ಷ ಸಿಕ್ತು. ಆದರೆ ಅದನ್ನೇ ಮುಖ್ಯವಾಗಿ ಹೇಳೋದೇನು ಅಂತಂದರೆ, ಪರಮಾತ್ಮನ ಸ್ಮರಣೆ ಅಂತ್ಯಕಾಲದಲ್ಲಿ ಬರಲೇಬೇಕು ಅಂತಂದರೆ ಪ್ರಾರಬ್ಧ ಕರ್ಮಗಳು ನಾಶವಾಗಿರಬೇಕು ಅಂತ ಅರ್ಥ ಬರ್ಕೊಳ್ಳಿ. ಆಚಾರ್ಯ, ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಈಗ ಆಲ್ರೆಡಿ ನಾವು ಅನುಭವಿಸುವಂತಹ ಕರ್ಮಗಳು, ಸರಿನಾ? ಹಿಂದೆ ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ನಾವು ಪುಣ್ಯ ಪಾಪಗಳನ್ನು ಹೊಂದಿರುತ್ತೇವೆ, ಸರಿನಾ? ಸಕಾಮ ಪುಣ್ಯ, ಪುಣ್ಯದಲ್ಲಿ ಎರಡು, ಸಕಾಮ ನಿಷ್ಕಾಮ. ನಿಷ್ಕಾಮ ಪುಣ್ಯ ನಮ್ಮ ಸಂಸಾರಕ್ಕೆ ಬಂಧಕ ಆಗೋದಿಲ್ಲ, ಸರಿನಾ? ಆದರೆ ಸಕಾಮ ಪುಣ್ಯ ಅದು ಬಂಧಕವಾಗತ್ತೆ.
ಆ ಒಂದು ಪುಣ್ಯವನ್ನ ನಾವು ಈ ಒಂದು ಭೂಮಿಯಲ್ಲಿಯೇನೆ ಅನುಭವಿಸಿ ಹೋಗಬೇಕು. ನಮ್ಮ ಆಯುಷ್ಯ ಅದು ಆ ಒಂದು ಪುಣ್ಯ ಇಷ್ಟು ಕೊನೆಗೆ ಇರ್ತದೆ ಅಂತ ತಿಳ್ಕೊಳ್ಳಿ. ಮಧ್ಯದಲ್ಲೇ ನಾವು ಮರಣವನ್ನು ಹೊಂದಿದ್ವಿ, ಆದರೆ ಆ ಒಂದು ಪುಣ್ಯ ನಮ್ಮ ಇನ್ನು ಅಕೌಂಟಲ್ಲಿ ಇದೆ. ಆ ಒಂದು ಪುಣ್ಯವನ್ನು ಅನುಭವಿಸ್ಲಿಕ್ಕೋಸ್ಕರವಾದರೂ ನಾವು ಮತ್ತೆ ಹುಟ್ಟಬೇಕು. ದುಃಖ ಇದೆ, ದುಃಖವನ್ನು ಅನುಭವಿಸ್ಲಿಕ್ಕೋಸ್ಕರವೇ ಮತ್ತೆ ಹುಟ್ಟಬೇಕು. ಹಿಂದೆ ಮಾಡಿದ ಕರ್ಮ ಸಕಾಮ ಕರ್ಮಗಳ ಸತ್ಕರ್ಮಗಳಿಂದ ಬಂದಂತಹ ಸಕಾಮ ಪುಣ್ಯದ ಅನುಭವಕ್ಕೋಸ್ಕರ ಹಿಂದೆ ಮಾಡಿದ ದುಷ್ಕರ್ಮಗಳ ಫಲವಾದ ದುಃಖವನ್ನು ಅನುಭವಿಸ್ಲಿಕ್ಕೋಸ್ಕರವಾಗಿ ನಾವು ಮತ್ತೆ ಹುಟ್ಟಬೇಕು. ಈ ಎರಡು ಯಾವಾಗ ಖಾಲಿ ಆಗುತ್ತೋ ಆವಾಗ ಅಂದರೆ ನಿಷ್ಕಾಮ ಕರ್ಮ ಮಾಡ್ತಾ ಇರಬೇಕು ಅಂತ ತಾತ್ಪರ್ಯ. ಮುಖ್ಯವಾಗಿ ಯಾವಾಗ ಆಗುತ್ತೋ ಆವಾಗ ಹರಿಸ್ಮರಣೆ ಬರಲಿಕ್ಕೆ ಸಾಧ್ಯ. ಹರಿಸ್ಮರಣೆ ಯಾವಾಗ ಬರುತ್ತೋ ಆವಾಗ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ. ಅದು ಬ್ಯಾಗ್ ಖಾಲಿ ಆಗೋದೇ ಇಲ್ಲ. ಅಲ್ಲ, ಎರಡು ಹೇಳಿದ್ರಲ್ಲ, ಸಕಾಮ ಪುಣ್ಯ, ಇನ್ನೊಂದು ನಿಷ್ಕಾಮ ಪುಣ್ಯ. ಅಂದ್ರೆ ನಾವು ಪರಿವಾರಕ್ಕೆ ಮಾಡಿದ್ದು ಅದು ನಿಷ್ಕಾಮ ಪುಣ್ಯನ. ನೀವು ಪರಿವಾರಕ್ಕಲ್ಲ, ಸಮಾಜಕ್ಕೆ ಮಾಡಿ. ಬರೀ ಪರಿವಾರಕ್ಕೆ ಮಾಡಿದ್ರೆ ಸಕಾಮ ಆಯ್ತು. ಓಹೋ, ಸರಿನಾ? ನೀವು ಪರಿವಾರಕ್ಕೆ ಮಾಡ್ತೀರಾ, ಮಾಡಿ. ನನ್ನ ಪರಿವಾರದಲ್ಲಿ ಇರುವಂತಹ ಭಗವಂತನು ಪ್ರೀತನಾಗ್ಲಿ ಎನ್ನುವಂತಹ ಭಾವನೆಯಿಂದ ಮಾಡಿ ಅದು ನಿಷ್ಕಾಮವಾಗತ್ತೆ. ಆದ್ರೆ ಈ ರೀತಿ ಭಾವನೆ ಬರೋದೇ ದೊಡ್ಡದು. ಅಲ್ಲೇ ಇದೆ ಮೀನು. ನನ್ನ ಮಗ, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಗಂಡ, ನನ್ನ ಮನೆಯವರು, ನಮ್ಮ ಬಂಧುಗಳು, ಅದಕ್ಕೆ ಒಗದಿದ್ದು. ವಿಸರ್ಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಅದಕ್ಕೆ ಈ ಭಗವದ್ಗೀತೆ ಬಂದಿದ್ದು. ಪ್ರಾರಬ್ಧ ನಿಷ್ಕಾಮ ಪುಣ್ಯ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹೌದು ಹೌದು ಹೌದು, ಮೋಕ್ಷದಲ್ಲಿ. ಹೌದು ಹೌದು. ಪ್ರಾರಬ್ಧ ಕರ್ಮಕ್ಕೆ ನಿಷ್ಕಾಮ ಪುಣ್ಯ ಮಾತ್ರ ಇದು ಲೆಕ್ಕಕ್ಕೆ ಬರ್ತದ. ಪ್ರಾರಬ್ಧ ಕರ್ಮಕ್ಕೆ ನಿಷ್ಕಾಮ ಪುಣ್ಯ ಲೆಕ್ಕಕ್ಕೆ ಬರಂಗಿಲ್ಲ. ನಿಷ್ಕಾಮ ಪುಣ್ಯ ಅದು ಬರೀ ಮೋಕ್ಷಕ್ಕೆ ಲೆಕ್ಕ. ಅದು ಮೋಕ್ಷಕ್ಕೆ ಹೋಗುವಂತಹ ಒಂದು ಪುಣ್ಯದ ಕೊಡ ತುಂಬಬೇಕು ಅಂದ್ರೆ ಅದು ಬರೀ ನಿಷ್ಕಾಮ ಪುಣ್ಯ ಮಾತ್ರ ಆಗಿರ್ಬೇಕು. ನಾವೀಗೆಲ್ಲ ಮತ್ತೆ ಹುಟ್ಟಿದ್ದೇವೆ ಅಂತಂದ್ರೆ, ಅಥವಾ ನಮ್ಮಿಂದ ಇನ್ನೊಂದು ಯಾವ್ದಾದ್ರು ಜೀವಿ ಹುಟ್ಟತ್ತೆ ಅಂತಂದ್ರೆ ಅದು ಇನ್ನು ಸಕಾಮ ಪುಣ್ಯ ಮಾಡಿದೆ, ಪ್ರಾರಬ್ಧ ಕರ್ಮ ಮುಗಿದಿಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಬಂದಿದೆ. ಅದು ಸಕಾಮ ಪುಣ್ಯವೂ ಆಗಿರಬಹುದು, ದುಃಖವೂ ಆಗಿರಬಹುದು. ಸರಿನಾ? ಬರೀ ಪುಣ್ಯದಲ್ಲಿ ಮಾತ್ರ ಎರಡು, ದುಃಖದಲ್ಲಿ ಏನಿಲ್ಲ. ಆಚಾರ್ಯ, ಈ ಕರ್ಮಗಳನ್ನ ಮೂರಿದಲ್ಲ, ಆಗಾಮಿ, ಪ್ರಾರಬ್ಧ, ಸಂಚಿತ. ಹೌದೌದು. ಕೃಷ್ಣ ಬರುವಂತದ್ದು ಪ್ರಾರಬ್ಧ. ಇವಾಗ ಪ್ರಶ್ನೆ ಏನಂದ್ರೆ, ಏನ್ ಕೇಳಿದೀನಿ ಅಂದ್ರೆ, ಆಗಾಮಿ ಮತ್ತು ಸಂಚಿತ ದೇವರ ಅನುಗ್ರಹ ಆದ್ರೆ ಕ್ಷಮಿಸ್ಬಿಡ್ಬಹುದು ಅವರು. ಹೌದು ಹೌದು ಹೌದು. ಪ್ರಾರಬ್ಧ ನಾವು ಅನುಭವಿಸ್ಲೇಬೇಕು, ಅನಿವಾರ್ಯ. ಎಕ್ಸಾಕ್ಟ್ಲಿ. ಈ ಒಂದು ಅಧ್ಯಾಯ ಬಹಳ ಕಠಿಣ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಾಯ್ತು, ಇದರಲ್ಲಿ ಬರುವಂತಹ ತಾತ್ವಿಕ ವಿಷಯಗಳಾಯ್ತು. ಇನ್ನು ಕೇಳಿದಷ್ಟು ಕೇಳ್ಬೇಕು ಅನ್ಸುತ್ತೆ. ಹೌದು ಆಚಾರ್ಯ. ಆಗಾಮಿ ಸಂಚಿತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಆಚಾರ್ಯ. ಆಗಾಮಿ ಅಂತಂದ್ರೆ ಇನ್ನ ನಮ್ದೊಂದು ಪುಣ್ಯವೋ ದುಃಖವೋ ಇದೆ, ಮುಂದೆ ಬರಬೇಕಿನ ಅದು. ಅದರಿಂದಾಗಿ ನಮಗೆ ಬರುವಂತಹ, ಈಗ ನಾವೊಂದು ಪುಣ್ಯ ಮಾಡಿದೀವಿ ಅಂತ ತಿಳ್ಕೊಳ್ಳಿ, ಆ ಒಂದು ಪುಣ್ಯದಿಂದ ನಮಗೆ ಸುಖ ಆಗಬೇಕು. ಇನ್ನ ಅದು ಬಂದಿಲ್ಲ, ಇನ್ನು ಬರಬೇಕು. ಯಾವುದು ಬರಬೇಕಾದದ್ದು ಪುಣ್ಯ ಉಂಟೋ, ಸರಿನಾ, ಅದು ಆಗಾಮಿ ಪುಣ್ಯ, ಆಗಾಮಿ ಕರ್ಮಗಳು ಅಂತ. ಸರಿನಾ? ಸಂಚಿತ ಅಂತಂದ್ರೆ ಈಗ ನಾವು ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೇವೆ ಮುಂದಿನ ಜನ್ಮಕ್ಕೋಸ್ಕರವಾಗಿ.
ಸಂಚಯನ ಮಾಡಿ, ಸಂಚಯನ ಒಟ್ಟುಗೂಡಿಸೋದು. ಹೌದಾ? ಒಟ್ಟುಗೂಡಿಸೋದು. ಈಗಿನ ಜನ್ಮದಲ್ಲಿ ಹುಟ್ಟಿ ನಾವು ನಿಷ್ಕಾಮ ಕರ್ಮವನ್ನ ಮಾಡದೇನೆ ಬರೀ ಸಕಾಮ ಕರ್ಮವನ್ನ ಮಾಡಿ ಮತ್ತೆ ಹುಟ್ಟಲಿಕ್ಕೆ ಅದನ್ನ ಎಲ್ಲ ಪುಣ್ಯಗಳನ್ನು ಅಥವಾ ಸತ್ಕರ್ಮಗಳನ್ನು ದುಷ್ಕರ್ಮಗಳನ್ನು ನಾವು ಕೂಡಿಸಿಟ್ಬಿಟ್ಟಿದ್ದೇವೆ. ಹ್ಮ್ ಅದನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾರಬ್ಧ ಕರ್ಮ ನಾವು ಅನುಭವಿಸ್ಬೇಕು. ಆದ್ರೆ ಈ ಮೂರು ಕರ್ಮಗಳು ನಾಶ ಆಗಬೇಕು. ಈ ಮೂರರಲ್ಲಿ ಸಂಚಿತ ಆಗಾಮಿನಿ ಕರ್ಮಗಳು ಪರಮಾತ್ಮನ ಒಂದು ದಯೆಯಿಂದ ನಾಶವಾಗತ್ತೆ. ಆದರೆ ಪ್ರಾರಬ್ಧ ಅನುಭವಿಸಲೇಬೇಕು. ಅದು ನಮ್ಮ ಪ್ರಾರಬ್ಧ. ಆದ್ರಿಂದ ನಾರಾಯಣ. ಅಲ್ಲ, ಅದು ಕೂಡ ನಾವು ಮಾಡಿದ್ದು ಕರ್ಮದಿಂದನೇ ಅಲ್ವಾ? ಅಂದ್ರೆ ಈಗ ಆಲ್ರೆಡಿ ಸ್ಟಾರ್ಟೆಡ್ ಅದು. ಇವ್ ಮೂರು ಯಾವಾಗ್ಲೂ ಕನ್ಫ್ಯೂಷನ್, ಅದು ಪೂರ್ತಿ ಕ್ಲಿಯರ್ ಆಗೋದೇ ಇಲ್ಲ. ಈಗ ನೋಡಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್ ಅನ್ನು ನೀವು ಚೇಂಜ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಆಗೋದಿಲ್ಲ. ಅದು ಸಂಚಿತ ಕರ್ಮಗಳು ಅಂತ ತಿಳ್ಕೊಳ್ಳಿ. ಪ್ರೆಸೆಂಟ್ ಅನ್ನು ಚೇಂಜ್ ಮಾಡಬಹುದು ನೀವು, ಅದು ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮವನ್ನು ನೀವು ಅನುಭವಿಸಬಹುದು. ಫ್ಯೂಚರ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗತ್ತಾ? ಅದು ಏನಿದೆ ಅಂತಾನೆ ಗೊತ್ತಿಲ್ಲ. ಅದು ಆಗಾಮಿನಿ ಕರ್ಮ. ಪಾಸ್ಟ್ ಬರೋದು ನಮ್ಮ ಕೈಯಲ್ಲಿಲ್ಲ. ಅದರಿಂದಾಗಿ ನಾವು ಅಟ್ ಪ್ರೆಸೆಂಟ್ ಅಲ್ಲಿ ಇರೋಣ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಡೈರೆಕ್ಟ್ ಆಗಿ. ಆದ್ರೆ ಪ್ರೆಸೆಂಟ್ ಅಲ್ಲಿ ಮಾಡೋದಕ್ಕೆ ಮುಂದೆನೆ ಅಲ್ಲ ಬರೋದು, ಈ ಜೀವನದಲ್ಲೇ ಬಂದ್ಬಿಡತ್ತಾ ಫಲ? ಯಾವುದು? ಇವಾಗ ನೀವು ಹಾ, present ಅದೇ 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 ಪ್ರಾರಬ್ಧ. ಅದು ಪರಮಾತ್ಮನ ಇಚ್ಛೆ. ಈ ಜನ್ಮದಲ್ಲಿ ಮಾಡಿರುವಂತಹ ಸತ್ಕರ್ಮ ಆಗ್ಲಿ ದುಷ್ಕರ್ಮ ಆಗ್ಲಿ ಅದರ ಫಲಗಳು ಈ ಜನ್ಮದಲ್ಲಿಯೇ ಕೊಡಬೇಕು ಅಥವಾ ಮುಂದಿನ ಜನ್ಮದಲ್ಲಿ ಕೊಡಬೇಕು. ಅದನ್ನೆಲ್ಲ ಸಮತೋಲನವಾಗಿ ಮಾಡಿ ಕೊಡ್ತಾನೆ. ವಿಚಾರ ಮಾಡಿ, ಈಗ ಎಲ್ಲರಿಗೂ ಎಲ್ಲಾ ಸುಖಗಳನ್ನ ಒಟ್ಟಿಗೆ ಕೊಟ್ಟರೆ ತಡ್ಕೊಳಿಕ್ಕಾಗತ್ತಾ? ಸುಖವನ್ನೇ ಆಗ್ಲಿ ಖುಷಿಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಿ ಮೇಲೆ ಹೋದ್ರೂ ಹೋಗ್ಬೋದು. ಹಾಗೆ ಮಾಡೋದಿಲ್ಲ ಪರಮಾತ್ಮ. ಇದು ಬ್ಯಾಲೆನ್ಸ್ ಶೀಟ್ ತರಾನು. ಆ ಅಲ್ಲ, ನನ್ ಮಗ ಈಗ ಬ್ಯಾಲೆನ್ಸ್ ಶೀಟ್ ತರ ಇದು. ಕೊಟ್ಟು ಈ ಜನ್ಮದ್ದು ಅಂತ ಅಂದ್ಬಿಟ್ಟ. ಕೇಳಿಸ್ತೋ ಇಲ್ಲ ನಿಮಗೆ? ಕೇಳಿಸ್ತು. ಮಧ್ಯದಲ್ಲಿ ಸ್ವಲ್ಪ ಅಲ್ಲ. ಕಟ್ ಆಯ್ತು. ಅಲ್ಲ, ಮಗ ಬಂದು ಒಂದ್ ಚಾಕ್ಲೇಟ್ ಕೈನಲ್ಲಿ ಕೊಟ್ಟು ಈ ಜನ್ಮದ್ದು ಅಂತ ಕೊಟ್ಬಿಟ್ಟ. ಅದು ಅಲ್ಲ, ಈಗ ಸಿಕ್ಕಿದ ಈ ಜನ್ಮದ್ದು ತಿಂದಿದ್ದು ಮುಂದಿನ ಜನ್ಮದ್ದು ಆಗುತ್ತೆ ಅದರದ್ದು ಫಲ. ಸಂಚಿತ ಕರ್ಮ, ಸಂಚಿತ ಕರ್ಮ, ಸಂಚಿತ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಕಲೆಕ್ಟೆಡ್. ಎಸ್, ಪ್ರಾರಬ್ಧ ಇಸ್ ಎಫೆಕ್ಟ್ ಆಫ್ ಪಾಸ್ಟ್. ಹೌದಲ್ಲ ಆಚಾರ್ಯ? ಎಫೆಕ್ಟ್ ಆಫ್ ಪಾಸ್ಟ್ ಇನ್ ದಿಸ್ ಲೈಫ್, ಇನ್ ದ ಪ್ರೆಸೆಂಟ್. ಹೀಗೆ ಮಾತಾಡ್ತಾ ಕುಳಿತ್ರೆ ಸಾಲೋದೇ ಇಲ್ಲ ಅರ್ಧ ಗಂಟೆ. ಅದೇ ಇವು ಮೂರು ಕನ್ಫ್ಯೂಷನ್ ಕಲೀಲೇಬೇಕು. ಆದ್ರೆ ಇಷ್ಟೇ ಇಟ್ಕೊಳ್ಳಿ: ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಸಂಚಿತ, ಪ್ರಾರಬ್ಧ, ಆಗಾಮಿನಿ. ಅಲ್ಲ, ಆಗಾಮಿನೂ ಮುಂದಿಂದು, ಸಂಚಿತನು ಮುಂದೆ. ಸಂಚಿತ is already collected in your past life. ಅದ್ರ ಎಫೆಕ್ಟ್ ಫ್ಯೂಚರ್. ಅದ್ರದ್ದು ಎಫೆಕ್ಟ್ ಆಗಾಮಿ ಫ್ಯೂಚರ್ಗೆ. ಎಸ್ ಎಸ್, ಫಾರ್ ಫ್ಯೂಚರ್. ಏನು ಇನ್ನೊಂದ್ ದಿವಸ ಮತ್ತೆ ಡಿಸ್ಕಷನ್ ಮಾಡ್ಬೇಕು ಆಚಾರ್ಯ. ಇದು ಎರಡನೇ ಸತಿ ಕೇಳ್ತಾ ಇರೋದು. ಎರಡನೇ ಸತಿ ಕೇಳಿದ್ರು ಇದು ಏನು ಒಂದು ಚೂರು ತಲೆಗೆ ಹೋಗಲ್ಲ ಇದು. ಆಚಾರ್ಯ, ಇದು ನೀವು ಎರಡನೇ ಸತಿ ಅಂದ್ರೆ ನಾವು ಮೊದಲೊಂದ್ ಸತಿ ಕೇಳಿದ್ದೆ ಇದೆಲ್ಲ. ಈಗ ಎರಡನೇ ಸತಿ ನೀವು ಮಾಡಿದ್ರು ತಲೆಗೇನು ಹೋಗಲ್ಲ ಇದು. ಬಹಳ ಕಠಿಣವಾಗಿದೆ.
ಹೇಳಿದ್ದು ಗಹನ ಕರ್ಮಣೋ ಗತಿ, ಕರ್ಮದ ಗತಿ ಬಹಳ ಗುಹ್ಯವಾದದ್ದು, ತಲೆಗೆ ಹೋಗಲ್ಲ ಅಂತ ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಕರ್ಮಣ ಗತಿ ಅತಿ ಗಹನ, ಬಹಳ ನಿಧಾನವಾದದ್ದು, ಹೋಗೋದಿಲ್ಲ, ಬಹಳ ಗುಹ್ಯವಾದದ್ದು ಅಂತ. ಗಹನ, ಡೀಪ್. ಹಾ, ಆದ್ರೆ ಹೇಳ್ತಾ ಇದ್ರೆ ನೀವು ಎಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ, ಎಲ್ಲ ಜ್ಞಾಪಕಕ್ಕೆ ಬರುತ್ತೆ, ಒಂದೊಂದೇ ಅಷ್ಟೇನೋ ಒಳಗಡೆ ಒಂಚೂರು ಇದೆ ಇನ್ನ. ನೀವು ಪ್ರಶ್ನೆ ಕೇಳೋದ್ರೆ ನನಗೂ ಜ್ಞಾಪಕ ಬರ್ತಾ ಇದೆ, ನಾ ಯಾವ್ದು ತೆಗೆದಿಲ್ಲ ಇಲ್ಲಿ ಪುಸ್ತಕ, ನನಗೂ ಅವೆಲ್ಲ ಜ್ಞಾಪಕ ಬರ್ತಾ ಇದೆ. ಅಲ್ಲ, ಯಾಕೆ ಅಂತಂದ್ರೆ ಆಚಾರ್ಯ, ಅದು ಆ ಹೇಳಿದ್ದು ಸಂಚಿತ, ಆಗಾಮಿ, ಅದೆಲ್ಲ ಈ ಪ್ರಾರಬ್ಧ, ಇದೆಲ್ಲ ಅವ್ರು ಹೇಳಿದ್ದು ಎಸ್, ಹೌದು 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 ಇವಾಗ ಜ್ಞಾಪಕ ಬರುತ್ತೆ ಒಂದೊಂದ್ ಆತರ ನೀವು ಹೇಳಿದ ತಕ್ಷಣ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಪ್ರಶ್ನೆ